ನೋಡಿ ನಿನ್ನೆ ಆಗಿರೋದು 11 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಅದಕ್ಕೆ ಇದಕ್ಕೆ ಇವಾಗ ಸತ್ತಿರೋದು ನೀವು 10 ಲಕ್ಷ ಕೊಡ್ತೀರಾ, 10 ಲಕ್ಷ ನಾವು ಪ್ರಾಣ ಬಂದುಬಿಡ್ತದೆ. ನೀವು 1 ಕೋಟಿ ಕೊಟ್ಟರೆ ಪ್ರಾಣ ಬರುತ್ತೆ. ಇಂಥದ್ದು ಏನಕ್ಕೆ ಮಾಡಬೇಕಾಗಿತ್ತು? ವ್ಯವಸ್ಥೆ ಅಲ್ಲದೆ ಇದ್ದರೆ ಏನಕ್ಕೆ ಇದೆಲ್ಲ ಮಾಡಬೇಕಾಗಿ ಅವಶ್ಯಕತೆ ಇತ್ತು? ಇದು ಏನು ಹಿಂದೂಸ್ತಾನ್ ಪಾಕಿಸ್ತಾನ್ ಮ್ಯಾಚ್ ಗೆದ್ದಿರೋದಿಲ್ಲ, ಏನು ನಮ್ಮಲ್ಲಿ ನಮ್ಮ ದೇಶದ ಇದು ಮ್ಯಾಚು. ಇದರಲ್ಲೇನು ಬೇರೆ ಕಂಟ್ರಿಯಿಂದ ಏನಾದರೂ ಇದ್ರೆ ನಾವು ಅಷ್ಟು ಜೋರಾಗಿ ಮಾಡಿದರೆ ಏನು ನಿಜಾನೇ ಕರೆಕ್ಟು. ಬಟ್ ಇವಾಗ ಇದಕ್ಕೆ ಯಾರು ಜವಾಬ್ದಾರಿ? ಸತ್ತಿರೋ ಜನಕ್ಕೆ ಇವಾಗ ಸತ್ತಿರೋದು ಅವರು ಹೊರಟೋಗಿದ್ದಾರೆ, ಅವ್ರದ್ದೇನು ಪ್ರಾಣ ಇನ್ನೇನು ಅವ್ರಿಗೇನು ಕಷ್ಟ ಇಲ್ಲ. ಇವಾಗ ಉಳಿದಿರೋದು ಗಾಯ ಆಗೋರಿಗೆ ಅವ್ರದ್ದು ಪರಿಸ್ಥಿತಿ, ಅವರು ಬದುಕೋವರೆಗೂ ಅವ್ರಿಗೆ ತೊಂದರೆನೇ ಇದೆ. ಅವರು ಯಾವತ್ತೂ ಮರೆಯೋಲ್ಲ. ನಾವು ಅಂದರೆ ಈ ಸತ್ತಿರೋದು ಮನುಷ್ಯರು ಇವತ್ತು ನಾಳೆ ನಾಡ್ದು ಒಂದು ವರ್ಷ ಆದಮೇಲೆ ನಾವು ಮರೆತು ಬಿಡ್ತೀವಿ. ನಮ್ಮ ಮಗ ಆಗಲಿ, ಅಪ್ಪ ಆಗಲಿ, ನಮ್ಮ ತಂಗಿ ಆಗಲಿ, ಯಾರಾದರೂ ಇದ್ರೆ ಈ ಕಾರ್ಯಕ್ರಮ ಆಯೋಜನೆ ಅಂದ್ರೆ ಇದನ್ನ ಮಾಡಬೇಕಾಗಿತ್ತ ಮಾಡಬಾರ್ದು, ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸರ್ಕಾರ? ಇಲ್ಲ ನೋಡಿ, ವ್ಯವಸ್ಥೆ ಇದ್ರೆ ಮಾಡಿದ್ರೆ ಏನು ಪರವಾಗಿಲ್ಲ. ವ್ಯವಸ್ಥೆ ಸರಿಯಾಗಿ ಅಲ್ಲದೆ ಇದ್ರೆ ಏನಕ್ಕೆ ಅವಶ್ಯಕತೆ ಇತ್ತು? ಅದೇ ನಾವು ಕೇಳ್ತೇವೆ. ನೀವು ಮಾಡ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಹೇಳಲ್ಲ, ಬಟ್ ವ್ಯವಸ್ಥೆ ಸರಿಯಾಗಿರಬೇಕು. ಸುಮ್ಮನೆ ಇವಾಗ ಸತ್ತಿರೋ ಜನಕ್ಕೆ ಅವರಿಗೆ ಗಾಯ ಅವರಿಗೆ ಅವರು ಬದುಕೋವರೆಗೂ ಅವರು ಅನುಭವಿಸ್ತಾರೆ. ಈಗ ನೀವು ಸರ್ಕಾರಕ್ಕೆ ಏನು ಹೇಳ್ತೀರಾ, ಇದು ಅವಶ್ಯಕತೆ ಇತ್ತ ಅಂತ? ಅವಶ್ಯಕತೆ ವ್ಯವಸ್ಥೆ ಇದ್ರೆ ಇತ್ತು, ಇಲ್ಲ ಆದರೆ ಏನು ಬೇಕಾಗಿರಲಿಲ್ಲ. ವ್ಯವಸ್ಥೆ ಅಲ್ಲದೆ ಇದ್ರೆ ಏನಕ್ಕೆ ಮಾಡಬೇಕಾಗಿತ್ತು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.